ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಆಡಿರುವಂತ ಮಾತು ಸದ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಜೆಟ್ ಬಗ್ಗೆ ಮಾತನಾಡೋ ವೇಳೆ ನನಗೆ ಈ ಬಜೆಟ್ ಸಮಾಧಾನ ತಂದಿಲ್ಲ ಅಂತ ಇಕ್ಬಾಲ್ ಹುಸೇನ್ ಮಾತನಾಡಿದರು. ಈಗ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕಾಂಗ್ರೆಸ್ನ ಇತರೆ ಶಾಸಕರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೀಗ ಚರ್ಚೆಗೆ ಕಾರಣ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇಕ್ಬಾಲ್ ಹುಸೇನ್ ಅನ್ನ ಪಕ್ಷದಿಂದ ಆಚೆ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾ ಹೇಳ್ತಾ ಇದ್ದೇನಲ್ಲ. ಯಾರ ಮೇಲೆ ಬಿಡೋದು? ಯಾರು ಅವರು ನಮ್ಮ ಪಕ್ಷದವರೇ ವಿರೋಧ ಮಾಡಿದವರು ಕ್ರಮ ಕ್ರಮ ತಗೋ ಅವ್ರು ಹೇಳ್ತಾರೆ. ಸ್ಥಾನಕ್ಕಾಗಿ CM ಮಾಡೋರೆಲ್ಲರೂ ಸೇರಿ ನಿನ್ನೆ ಮೀಟಿಂಗ್ ಮಾಡ್ತೀರಾ ಸರ್? ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ಇಲ್ಲಪ್ಪ. ಅವ್ರ ನಮ್ಮ ಸಹೋದರರು ಈಗ ನಂದೇ ಒಂದು ದೃಷ್ಟಿ ಇರ್ತದೆ ಹಾಗೆ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರೆ ನಾನು ಅನುಮೋದಿಸ್ತೀನಿ ಅಷ್ಟೇ. ಸರ್, ಆಮೇಲೆ ಈಗ ನಾಯಕತ್ವ ಗೊಂದಲ ವಿಚಾರದಿಂದಲೇ ತಮ್ಮ ಒಂದು ಬೇಡಿಕೆಗೆ ಬ್ರೇಕ್ ಬಿದ್ದಿರೋದು. ಹೌದು ಹೇಳಿ. ಮೊದಲು ನಾಯಕತ್ವ ಬಗೆಹರಿಸಬೇಕು ಅಂತ ನೀವು ಕೇಳ್ತೀರಾ? ನಾನು ಏನು ಅದು ಆ ವಿಚಾರ ಎತ್ತೋದಲ್ಲ. ಏನು ಹೈಕಮಾಂಡ್ ಉಂಟು ನಾಯಕತ್ವ ಉಂಟು ಅಷ್ಟೇ. ನಮಗೂ ನಾಯಕತ್ವ ಅದಕ್ಕೆ ಸಂಬಂಧ ಇಲ್ಲ. ನಮ್ದೇನಿದ್ರು ಪುನರ್ರಚನೆ ಆಗಬೇಕು, ನಮ್ಮ ಮಂತ್ರಿಗಳು ಆಗ್ಬೇಕು ಅಷ್ಟೇ. ಒಂದೇ ಪಾಯಿಂಟ್. ಬೆಂಬಲ ಕೊಡ್ತೀರಾ? ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾ ಹೇಳ್ತಾ ಇದ್ದೇನಲ್ಲ. ಯಾರ ಮೇಲೆ ಬಿಡೋದು? ಯಾರು ಅವರು ನಮ್ಮ ಪಕ್ಷದವರೇ ವಿರೋಧ ಮಾಡಿದವರು ಕ್ರಮ ಕ್ರಮ ತಗೋ ಅವ್ರು ಹೇಳ್ತಾರೆ. ಸ್ಥಾನಕ್ಕಾಗಿ CM ಮಾಡೋರೆಲ್ಲರೂ ಸೇರಿ ನಿನ್ನೆ ಮೀಟಿಂಗ್ ಮಾಡ್ತೀರಾ ಸರ್? ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ಇಲ್ಲಪ್ಪ. ಅವ್ರ ನಮ್ಮ ಸಹೋದರರು ಈಗ ನಂದೇ ಒಂದು ದೃಷ್ಟಿ ಇರ್ತದೆ ಹಾಗೆ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರೆ ನಾನು ಅನುಮೋದಿಸ್ತೀನಿ ಅಷ್ಟೇ. ಸರ್, ಆಮೇಲೆ ಈಗ ನಾಯಕತ್ವ ಗೊಂದಲ ವಿಚಾರದಿಂದಲೇ ತಮ್ಮ ಒಂದು ಬೇಡಿಕೆಗೆ ಬ್ರೇಕ್ ಬಿದ್ದಿರೋದು. ಹೌದು ಹೇಳಿ. ಮೊದಲು ನಾಯಕತ್ವ ಬಗೆಹರಿಸಬೇಕು ಅಂತ ನೀವು ಕೇಳ್ತೀರಾ? ನಾನು ಏನು ಅದು ಆ ವಿಚಾರ ಎತ್ತೋದಲ್ಲ. ಏನು ಹೈಕಮಾಂಡ್ ಉಂಟು ನಾಯಕತ್ವ ಉಂಟು ಅಷ್ಟೇ. ನಮಗೂ ನಾಯಕತ್ವ ಅದಕ್ಕೆ ಸಂಬಂಧ ಇಲ್ಲ. ನಮ್ದೇನಿದ್ರು ಪುನರ್ರಚನೆ ಆಗಬೇಕು, ನಮ್ಮ ಮಂತ್ರಿಗಳು ಆಗ್ಬೇಕು ಅಷ್ಟೇ. ಒಂದೇ ಪಾಯಿಂಟ್. ಬೆಂಬಲ ಕೊಡ್ತೀರಾ? ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾ ಹೇಳ್ತಾ ಇದ್ದೇನಲ್ಲ. ಯಾರ ಮೇಲೆ ಬಿಡೋದು? ಯಾರು ಅವರು ನಮ್ಮ ಪಕ್ಷದವರೇ ವಿರೋಧ ಮಾಡಿದವರು ಕ್ರಮ ತಗೋ. ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದನ್ನ ಗಮನಿಸಿದ್ರಿ ಬೇಳೂರು ಗೋಪಾಲಕೃಷ್ಣ ಅವರು. ಯಾಕೆ ಅಂತ ನೋಡಿದ್ರೆ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ಬಗ್ಗೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದಂತ ಬಜೆಟ್ನ ಬಗ್ಗೆ ಇಕ್ಬಾಲ್ ಹುಸೇನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನನಗೆ ಸಮಾಧಾನ ತಂದಿಲ್ಲ ಇದು. ನನ್ನ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ನಾನು CMಗೆ ಮನವಿ ಮಾಡಿದ್ದೆ. ಪ್ರವಾಹದಿಂದ ಆಗಿರೋ ಸಮಸ್ಯೆಯ ಬಗ್ಗೆ ಫೋಟೋ ಸಮೇತ ತೋರಿಸಿದ್ದೆ. ನನಗೇನು ವಿಶೇಷ ಅನುದಾನ ಕೊಡಲಿಲ್ಲ ನನ್ನ ಕ್ಷೇತ್ರಕ್ಕೆ, ರಾಮನಗರಕ್ಕೆ. ನನಗೆ ಸಮಾಧಾನ ತಂದಿಲ್ಲ, ನೋವಾಗಿದೆ ನನಗೆ ಅಂತ ಇಕ್ಬಾಲ್ ಹುಸೇನ್ ಮಾತನಾಡಿದರು. ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರ್ಬೋದು, ರಸ್ತೆ ಚರಂಡಿ ಇರ್ಬೋದು, ವಿಶೇಷವಾದಂಥ ಒಂದು ಅನುದಾನ ನನಗೆ ಕೊಡಬೇಕು. ರಾಮನಗರ ಭಾಳ ಹಿಂದುಳಿದಿದೆ. ಹಿಂದೆ ಇದ್ದಂಥವ್ರು ಯಾರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ. ಸಾಕಷ್ಟು ಜನ ನೊಂದಿದ್ದಾರೆ. ನನ್ನ ಮೇಲೆ ಒಂದು ಸಾಕಷ್ಟು ಜವಾಬ್ದಾರಿ ಇದೆ ಅಂಥೇಳಿ ನಾನು ಮುಖ್ಯಮಂತ್ರಿಗಳಿಗೆ 4-5 ಸಲ ಮನವಿ ಮಾಡಿದ್ದೆ. ಆ ಬಕ್ಷಿಕೆರೆ ಒಡೆದಂಥ ಸಂದರ್ಭದಲ್ಲಿ ಸತ್ತಂಥ ಜಾನುವಾರುಗಳು, ಆ ರಸ್ತೆ, ಆ ವ್ಯವಸ್ಥೆ ಖುದ್ದಾಗಿ ನಾನೇ ಫೋಟೋ ಸಮೇತ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ನಾನು ಮಾಡ್ತೀನಿ ಅಂಥೇಳಿ ನನಗೇನೂ ಮಾಡಲಿಲ್ಲ. ನನಗೆ ಭಾಳ ನೋವಾಯಿತು. ನನಗೆ ಯಾವುದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ಇರ್ತಾರೆ. ಎಲ್ಲರ ಜೊತೆಲೂ ಚೆನ್ನಾಗಿ ಒಂದು ವಿಶ್ವಾಸ, ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.